ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ, ನಾನು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀನಿ ಅಂತ ನಾನು ಪ್ರೀವಿಯಸ್ ವಿಡಿಯೋಲಿ ನಿಮಗೆ ಹೇಳಿದ್ದೀನಿ. ನಾನು ಪ್ರೀವಿಯಸ್ ಅಪ್ಲೋಡ್ ಮಾಡಿರೋ ವಿಡಿಯೋ ಡೇ 1 ಆಗಿರುತ್ತೆ. ಹಾಗೆ ಇವತ್ತಿನ ವಿಡಿಯೋ ಬಂದು ಡೇ 2 ಏನೇನು ಮಾಡಿದ್ದೀವಿ ನಾವು ಆ ವಿಡಿಯೋ ಆಗಿರುತ್ತೆ. ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿದ ಹಾಗೆ ಬೆಳಿಗ್ಗೆ 5:30ಗೆ ಅಭಿಷೇಕ ಇದೆ, ಹೋಗಬೇಕು ಅಂತ ಹೇಳಿದ್ದೆ. ಅದಕ್ಕಾಗಿ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಕಡೆ ಈಗ ಹೊರಟಿದ್ದೀವಿ. ಸ್ವಲ್ಪ 5-10 ಮಿನಿಟ್ಸ್ ಲೇಟ್ ಆಗಿದೆ. ಇವಾಗ ಇಲ್ಲೇ ದೇವಸ್ಥಾನ ಮುಂಭಾಗದಲ್ಲಿ ನನ್ನ ಹಸ್ಬೆಂಡ್ ಹೂ ತಗೊತಾ ಇದ್ದಾರೆ. ಹೂ ತಗೊಂಡು ನೆಕ್ಸ್ಟ್ ಈಗ ದೇವಸ್ಥಾನದ ಕಡೆಗೆ ಹೋಗ್ತೀವಿ. ನಾವು ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಇವಾಗ ದರ್ಶನ ಮಾಡೋಣ ಅಂದ್ಬಿಟ್ಟು ನಾವು ಆ ಲೈನಲ್ಲಿ ಹೋಗ್ತಾ ಇದ್ದೀವಿ. ರಶ್ ಏನೂ ಇರಲಿಲ್ಲ, ಸೊ ಫ್ರೀಯಾಗಿ ಆರಾಮಾಗಿ ದರ್ಶನ ಆಯಿತು. ನಾನು ಅಭಿಷೇಕದ ಬಗ್ಗೆ ಹೇಳ್ತಿದ್ನಲ್ಲ, ಅದು ಏನಂದರೆ ಕೋವಿಡ್ ಮುಂಚೆ ಗರ್ಭಗುಡಿ ಒಳಗಡೆ ಬಿಡ್ತಿದ್ರು ಈ ಅಭಿಷೇಕ ಯಾರು ಮಾಡಿಸ್ತಾರೆ ಅವರನ್ನು. ಬಟ್ ಕೋವಿಡ್ ಆದಮೇಲೆ ಅಲ್ಲಿಗೆ ಎಂಟ್ರಿ ಇಲ್ವಂತೆ. ಈ ವಿಚಾರ ನಮಗೆ ಗೊತ್ತಿರಲಿಲ್ಲ. ನಾವು ಒಳಗಡೆ ವಿಚಾರಿಸ್ಬೇಕಾದ್ರೆ ಅವರು ನಮಗೆ ಈ ವಿಚಾರನ ಹೇಳಿದ್ರು. ನೀವೇನಾದರೂ ಅರ್ಚನೆ ಟಿಕೆಟ್ ತೊಗೊಂಡಿದ್ರೆ ಅವರು ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯವರ ಹೆಸರಲ್ಲಿ ಅರ್ಚನೆ ಮಾಡ್ತಾರೆ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊತೀನಿ. ದೇವಸ್ಥಾನದ ಕೆಲವು ಭಾಗಗಳಲ್ಲಿ ಶುದ್ಧ ಕುಡಿಯುವ ನೀರು ಘಟಕ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ದರ್ಶನ ಅರ್ಲಿ ಮಾರ್ನಿಂಗ್ ಆಗಿದ್ದರಿಂದ ಸೊ ಏನೂ ಕಾಫಿ ಅಥವಾ ಏನೂ ತಿಂಡಿ ಏನು ಮಾಡಿರಲಿಲ್ಲ. ಸೊ ಮೊದಲು ಕಾಫಿ ಕುಡ್ಕೊಂಡು ದೇವಸ್ಥಾನ ಒಂದು ರೌಂಡ್ ಹಾಕೊಂಬರೋಣ ಅಂತ ನೆಕ್ಸ್ಟ್ ಆ ಕಡೆಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ, ಈ ಪೋರ್ಷನ್ ಇದೆಯಲ್ಲ, ಇಲ್ಲಿ ಭಕ್ತಾದಿಗಳು ಉಳ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಜಾಗ ಮಾಡಿಕೊಟ್ಟಿದ್ದಾರೆ. ಹಾಗೆ ನಾನು ನಿನ್ನೆ ಚಿನ್ನದ ರಥ ಅಂತ ಹೇಳಿದ್ನಲ್ಲ, ಅದನ್ನು ಇಲ್ಲಿ ನಿಲ್ಲಿಸಿರ್ತಾರೆ. ಸ್ವಲ್ಪ ಬೋರ್ಡ್ ಹಾಕಿದ್ದಾರೆ ನೋಡಿ, ಚಿನ್ನದ ತೇರು ಅಥವಾ ರಥ ಎಳಿಸ್ಬೇಕಾದ್ರೆ 3,001 ರೂಪಾಯಿ. ಮತ್ತು ಇಲ್ಲಿ ಆನೆ ಇರುತ್ತೆ. ಈಗ ಸದ್ಯಕ್ಕೆ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ ಅಂತ ಅನಿಸುತ್ತೆ. ಇವಾಗ ನಾವು ಪ್ರಸಾದ ಕೌಂಟರ್ಗೆ ಹೋಗ್ಬಿಟ್ಟು ಪ್ರಸಾದ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ಪ್ರಸಾದ ಬಂದು ಲಾಡು ಪ್ರಸಾದ 100 ರೂಪೀಸ್ ಅಂದರೆ 100 ರೂಪಾಯಿಗೆ 4 ಲಾಡು ಬರುತ್ತೆ. ಪ್ರಸಾದ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಈಗ ಅನ್ನ ಪ್ರಸಾದ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನೈಟ್ ನಮಗೆ ಊಟ ಮಾಡೋಕ್ಕಾಗಿರಲಿಲ್ಲ ಇಲ್ಲಿ, ಅದಕ್ಕೆ ನಾವು ಬೆಳಿಗ್ಗೆ ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ದೇವಸ್ಥಾನದ ಕಡೆ ಹೋಗಿದ್ದೀವಿ. ಹೀಗೆ ನೋಡಿ, ಇದು ದಾಸೋಹ ಭವನ. ಬೆಳಿಗ್ಗೆ ಸಮಯದಲ್ಲಿ ಊಟ ಆಚೆ ಕಡೆನೇ ಕೊಡ್ತಾರೆ, ಆದರೆ ಮಧ್ಯಾಹ್ನ ಟೈಮ್ ಹೋದರೆ ನೀವು ಒಳಗಡೆ ಕೂರಿಸಿ ನಿಮಗೆ ಊಟ ಹಾಕ್ತಾರೆ. ನಾವು ಪ್ರಸಾದ ಎಲ್ಲ ಊಟ ಮಾಡಿ ನೆಕ್ಸ್ಟ್ ಏನಪ್ಪ ಅಂದರೆ, ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಆಗಿರುತ್ತೆ. ಸೊ ಇಲ್ಲೇ ದೇವಸ್ಥಾನದ ಹತ್ರನೇ ಕೇಕ್ ಕಟ್ ಮಾಡಿಸ್ಬಿಡೋಣ ರೂಮಲ್ಲಿ ಹೋಗಿ ಅಂದ್ಬಿಟ್ಟು ನಾನು ಅವ್ರನ್ನ ಆಚೆ ಅಲ್ಲಿ ಕೂತಿರಿ ಅಂತ ಕೇಕ್ ತೊಗೊತಾ ಇದ್ದೀನಿ. ಇಲ್ಲೇ ದೇವಸ್ಥಾನದ ನಿಯರ್ ಬೈಯೇ ಸಿಕ್ತು ಒಂದು ಬೇಕ್ರಿ, ಅಲ್ಲೇ ತೊಗೊಂಡು ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡು ರೂಮಿಗೆ ಹೋಗಿ ಅಲ್ಲಿ ಕೇಕ್ನ ಕಟ್ ಮಾಡ್ತಾಯಿದ್ದೀವಿ. ಜಾಸ್ತಿ ಏನೂ ಇಲ್ಲ, ಹಾಗೆ ಒಂದು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿದ್ದಷ್ಟೇ. ಸೊ ಅಲ್ಲಿ ಏನು ರಿಸೋರ್ಸಸ್ ಸಿಕ್ತು ಅದನ್ನು ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ಲಾಗಿ ಕೇಕ್ ತಂದು ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿದ್ವಿ. ನಾನು ವಿಶ್ ಎಲ್ಲ ಮಾಡಿ ಸ್ವಲ್ಪ ಕೇಕ್ ಒಂದೊಂದು ಪೀಸಸ್ ತಿಂದು ನೆಕ್ಸ್ಟ್ ಇನ್ನು ಮಿಕ್ಕಿರೋ ಕೇಕೆಲ್ಲ ಏನು ಮಾಡೋದು, ಇರೋದು ಇಬ್ಬರೇ ಇದ್ದಿದ್ದು, ಅದಕ್ಕೆ ಯಾರಿಗಾದ್ರೂ ಕೊಡೋಣ ಅಂದ್ಬಿಟ್ಟು ಇಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀವಿ. ಸಿಂಪಲ್ಲಾಗಿ ಒಂದು ಬರ್ಡೇ ಸೆಲೆಬ್ರೇಷನ್ ಮುಗೀತು.
ಸೊ ಇವಾಗ ಎಲ್ಲ ಆರ್ಡರ್ ಟೈಮ್ ಬಂದಿದೆ, ಸೊ ಪ್ಯಾಕಪ್ ಮಾಡ್ತಾ ಇದ್ದೀವಿ. ಸೊ ಫೈನಲಿ ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು. ಹಾಗೆ ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ ಕೂಡ ಮುಗೀತು. ಇವಾಗ ನಾವು ರೂಮ್ನ ಚೆಕ್ಔಟ್ ಮಾಡಿ ಹೊರಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಒಂದು ರೂಮ್ ಟೂರ್ ಮಾಡಿಬಿಡೋಣ ಅಂತ ಹೇಳಿ ರೂಮ್ ಟೂರ್ ಮಾಡಿದ್ದೀನಿ. ಸೊ ನಾವು ಸ್ಟೇ ಆಗಿದ್ದು ಫಸ್ಟ್ ಫ್ಲೋರಲ್ಲಿ, ಅಂದರೆ ಮೊದಲನೇ ಮಹಡಿಯಲ್ಲಿ. ಬನ್ನಿ ನಾವು ಸ್ಟೇ ಆಗಿದ್ದ ರೂಮ್ ಟೂರ್ ಮಾಡೋಣ. ಸೊ ನಮ್ಮ ರೂಮ್ ನಂಬರ್ ಬಂದು 1 2 3. ಸೊ ಲೆಟ್ಸ್ ಓಪನ್. ಈ ಕಡೆ ಒಂದು ಸ್ಟಾರ್ಟಿಂಗಲ್ಲಿ ಡಬಲ್ ಬೆಡ್ ಇದೆ. ಸೊ ಪಕ್ಕದಲ್ಲಿ ಒಂದು ಟೇಬಲ್ ಇಟ್ಟಿದ್ದಾರೆ. ಹಾಗೆ ಆ ಕಡೆ ಗೋಡೆಯಲ್ಲಿ ದೇವ್ರದ್ದು ಒಂದು ಫೋಟೋ ಇಟ್ಟಿದ್ದಾರೆ. ಸಿಂಪಲ್ ಆಗಿದೆ ರೂಮು. ಮತ್ತು ಇಲ್ಲೊಂದು ಲ್ಯಾಂಡ್ಲೈನ್ ಫೋನ್ ಕೂಡ ಇಟ್ಟಿದ್ದಾರೆ. ಮತ್ತು ಈ ಕಡೆ ಬಂದರೆ ಇಲ್ಲಿ ಒಂದು ಟೇಬಲ್ ಇಟ್ಟಿದ್ದಾರೆ. ಸೊ ಸ್ಲಿಪ್ಪರ್ ಬಿಡೋಕ್ಕೆ ಅಥವಾ ಏನಾದರೂ ಇಟ್ಕೊಳ್ಳೋಕ್ಕೆ ಅಂತ. ಮತ್ತು ಒಂದು 2 ಚೇರ್ಸ್ ಆ್ಯಂಡ್ 1 ಟೇಬಲ್ ಇಟ್ಟಿದ್ದಾರೆ. ಸೊ ಇಬ್ಬರು ಕೂತ್ಕೊಳ್ಳೋಕ್ಕೆ ಅಂತ ಹೇಳಿ. ನೆಕ್ಸ್ಟ್ ನಮ್ಮ ರೂಮಿಂದ ಈ ಥರ ವ್ಯೂ ಕಾಣಿಸ್ತಾ ಇದೆ. ಮುಂದೆ ಪಾರ್ಕಿಂಗ್ ಏರಿಯಾ ಇದೆ. ಸೊ ಅಲ್ಲಿ ಕಾರೆಲ್ಲ ಪಾರ್ಕ್ ಮಾಡಿದ್ದೀವಿ. ವಿಂಡೋಸ್ಗೆಲ್ಲ ಮೆಶ್ ಹಾಕಿರೋದ್ರಿಂದ ನೀಟಾಗಿ ಕಾಣ್ತಲ್ಲ. ವೆಯ್ಟ್, ಈಗ ನೀಟಾಗಿ ತೋರಿಸ್ತೀನಿ. ನೋಡಿ ಇವಾಗ ನೀಟಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ನೋಡಿದ್ರೆ ತುಂಬ ವ್ಯೂ ಚೆನ್ನಾಗಿದೆ. ಫುಲ್ ನೇಚರ್ ಮಧ್ಯ ಇದೆ ಈ ಪ್ಲೇಸು. ಹೇಳ್ತೀನಿ ಇದು ಯಾವುದು ಅಂತ. ಸೊ ನೆಕ್ಸ್ಟ್ ಈ ಕಡೆ ಡೋರಿಂದ ರೈಟ್ ಸೈಡ್ ಹೋದರೆ ಇಲ್ಲೊಂದು ಮಿರರ್ ಇಟ್ಟಿದ್ದಾರೆ. ಮತ್ತು ಹಾಗೆ ಒಂದು ವಾರ್ಡ್ರೋಬ್ ಇಟ್ಟಿದ್ದಾರೆ. ಸೊ ಆ ವಾರ್ಡ್ರೋಬಲ್ಲಿ ನೀವೇನಾದರೂ ಕ್ಲೋತ್ಸ್ ಇದ್ದರೆ ಇಟ್ಕೊಳ್ಳೋಕ್ಕೆ ಅಥವಾ ಏನಾದ್ರು ಇಂಪಾರ್ಟೆಂಟ್ ಥಿಂಗ್ಸ್ ಇಟ್ಕೊಳ್ಳೋಕ್ಕೆ ಒಂದು ವಾರ್ಡ್ರೋಬ್ ಇಟ್ಟಿದ್ದಾರೆ. ನೆಕ್ಸ್ಟ್ ಈ ಕಡೆ ರೈಟ್ ಸೈಡ್ ಬಂದರೆ ಒಂದು ವಾಶ್ರೂಮ್ ಇದೆ. ಬೆಸ್ಟ್ ಪಾರ್ಟ್ ಏನಂದರೆ ಪ್ರತಿಯೊಂದು ಏರಿಯಾನೂ ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ. ಸೊ ಎಲ್ಲೂ ಒಂಚೂರು ಡಸ್ಟ್ ಇರಲಿಲ್ಲ. ಪ್ರತಿಯೊಂದು ಕೂಡ ನೀಟಾಗೆ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಈ ಕಡೆ ಬಂದರೆ ಇದು ವಾಶ್ರೂಮ್. ಇದು ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ರು. ಆ್ಯಂಡ್ ಹಾಟ್ ವಾಟರ್ ಫೆಸಿಲಿಟೀಸು ಅಷ್ಟೇ ತುಂಬ ಚೆನ್ನಾಗೇ ಇತ್ತು ಇಲ್ಲಿ. ಸರಿ, ಈಗ ಓಡ್ತಾ ಇದ್ದೀವಿ. ಸೊ ಇದಾಗಿತ್ತು ನಮ್ಮ ರೂಮ್ ಟೂರ್ ಎಲ್ಲ ನೋಡಿದ್ರೆ. ಆದರೆ ನಾನು ಎಲ್ಲಿ ಸ್ಟೇ ಆಗಿದ್ದೆ ಅಂತ ಹೇಳ್ತೀನಿ, ಅದೇ ಹೇಳಿಲ್ಲ. ಸೊ ನಾನು ಅದನ್ನ ಇವಾಗ ಹೇಳ್ತೀನಿ. ನಾವು ಎಲ್ಲಿ ಸ್ಟೇ ಆಗಿದ್ದು ಅಂತ ಅಂದರೆ, ಇದು ಸುತ್ತೂರು ಮಠ MM ಹಿಲ್ಸ್ ಅಂತ. ಇದು ವಸತಿ ಗೃಹ ಅಥವಾ ಗೆಸ್ಟ್ ಹೌಸ್. ಇದನ್ನು JSS ಅಂತಲೂ ಕರೀತಾರೆ. ನೀವು ಇಲ್ಲಿ ಸ್ಟೇ ಆಗಬೇಕಂದ್ರೆ ಇವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ. ನೀವು ಅಲ್ಲೋಗಿನೂ ಬುಕ್ ಮಾಡ್ಬೋದು. ನಾನು ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ರೂಮ್ ಬುಕ್ಕಿಂಗ್ದು ಲಿಂಕು. ನಾವು ವಾಟ್ಸಪ್ ನಂಬರ್ ಇತ್ತು ನಮ್ಮ ಹತ್ರ ಇವ್ರದ್ದು. ಸೊ ನಾವು ವಾಟ್ಸಪ್ ಮುಖಾಂತರ ಬುಕ್ ಮಾಡಿದ್ವಿ. ಆ ನಂಬರು ಅಷ್ಟೇ ನಾನು ಡಿಸ್ಕ್ರಿಪ್ಷನೆಲ್ಲಾದರೂ ಹಾಕ್ತೀನಿ, ಒಂದು ಸಲ ಚೆಕ್ ಮಾಡಿ. ರೂಮ್ ಅಂತೂ ತುಂಬ ಚೆನ್ನಾಗಿದೆ. ಸೊ 5 ಸ್ಟಾರ್ ಕೊಡ್ಬೋದು. ಆ್ಯಂಡ್ ಆ್ಯಂಬಿಯನ್ಸ್ ಮತ್ತು ವ್ಯೂ ರೂಮಿಂದೆಲ್ಲ ತುಂಬ ಚೆನ್ನಾಗಿದೆ. ಇವಾಗ ನನ್ನ ಹಸ್ಬೆಂಡ್ ರೂಮ್ ಚೆಕ್ಔಟ್ ಮಾಡೋಣ ಅಂತ ಹೋಗಿದ್ದಾರೆ. ಅಷ್ಟರಲ್ಲಿ ನಾನು ಇಲ್ಲಿ ಫ್ಲವರ್ಸು ಮತ್ತು ಗಾರ್ಡನ್ ಅದೆಲ್ಲ ತೋರಿಸ್ಬಿಡೋಣ ಅಂದ್ಬಿಟ್ಟು ಒಂದು ಸಲ ತೋರಿಸ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಕಡೆ ಗ್ರೀನರಿ, ಫ್ಲವರ್ಸ್ ಒಂಥರ ಚೆನ್ನಾಗಿ ಅನಿಸುತ್ತೆ ಆ್ಯಂಬಿಯನ್ಸ್. ಮತ್ತು ನೋಡಬೇಕು ಅಷ್ಟೇ, ನೀವು ಫ್ಲವರ್ಸ್ನೆಲ್ಲ ಪ್ಲಕ್ ಮಾಡೋಂಗಿಲ್ಲ. ಆ್ಯಂಡ್ ರೂಮಿಂದ ನೀವು ನೋಡ್ಬೋದು ಇಲ್ಲಿ 108 ಫೀಟ್ ಹೈಡಲ್ಲಿ ಏನಿದೆ ಮಹದೇಶ್ವರ ದೇವ್ರದ್ದು, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ರೂಮಿಂದನೇ. ಮತ್ತು ಇವಾಗ ತೋರಿಸ್ತಾ ಇರೋದೆಲ್ಲ ಗಾರ್ಡನ್ಸು. ಆ ಕಡೆ ಸುತ್ತಲೂ ಆಲ್ಮೋಸ್ಟ್ ಫ್ಲವರ್ಸೇ ಇದೆ. ಆ್ಯಂಡ್ ಮಕ್ಕಳು ಏನಾದರೂ ಕರ್ಕೊಬಂದರೆ ಆಟ ಆಡೋಕ್ಕೆ ಅಂತ ಪ್ಲೇ ಏರಿಯಾ ಕೂಡ ಇದೆ. ಮತ್ತು ಇದು ತುಂಬ ದೊಡ್ಡ ಜಮೀನು ಅನಿಸುತ್ತೆ, ತುಂಬ ಎಕರೆ ಇದೆ ಅಂತ ಅನಿಸುತ್ತೆ. ನಾವು ರೂಮ್ ಆ ಕಡೆ ಈ ಕಡೆ ಅಷ್ಟೇ ಎಕ್ಸ್ಪ್ಲೋರ್ ಮಾಡಿದ್ದು. ಇದು ಫುಲ್ ಮುಂದೆ ಎಲ್ಲ ನಾವು ಎಕ್ಸ್ಪ್ಲೋರ್ ಮಾಡಿಲ್ಲ. ನೀವೇನಾದರೂ ಇಲ್ಲಿ ಬಂದು ಸ್ಟೇ ಆದರೆ ಒಂದು ಸಲ ಫುಲ್ಲು ಎಕ್ಸ್ಪ್ಲೋರ್ ಮಾಡ್ಕೊಂಬನ್ನಿ, ತುಂಬ ಚೆನ್ನಾಗಿದೆ. ಇವಾಗ ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಮಧ್ಯಾಹ್ನ ಊಟ ಎಲ್ಲ ಮಾಡಿದ್ದು ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಎಸ್, ವಿ ಆಲ್ಮೋಸ್ಟ್ ರೀಚ್ಡ್ ಅವರ್ ಪ್ಲೇಸ್. ಸೊ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಅಥವಾ ಯೂಸ್ಫುಲ್ ಅನಿಸಿದ್ರೆ ಅಥವಾ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಎಷ್ಟೊಂದು ಜನಕ್ಕೆ ನನ್ನ ಪರಿಚಯ ಇಲ್ಲ. ನನ್ನ ಹೆಸರು ಮಮತಾ ಗೌಡ. ನಿಮಗೆ ನನ್ನ ವ್ಲಾಗ್ಸ್ಗಳು ಇಷ್ಟ ಆದರೆ ನನ್ನ ಚಾನಲಲ್ಲಿರೋ ಅದರ್ ವ್ಲಾಗ್ಸ್ನು ಹೋಗಿ ಒಂದ್ಸಲ ಚೆಕ್ ಮಾಡಿ. ಸೊ ನಾವು ಮನೆ ರೀಚ್ ಆಗಿದ್ದೀವಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.